ಎಲ್ರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೆಸರು ನವೀನ್ ಪಾಟೀಲ್. ಐ ಆಮ್ ಫ್ಯಾಕಲ್ಟಿ ಅಟ್ ಇನ್ಸ್ಟಾ KS. ಇವತ್ತು ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇರತಕ್ಕಂಥ ಪ್ರಮುಖ ಕಾರಣ, ಐ ಆಮ್ ಹಿಯರ್ ಟುಡೇ ಟು ಡಿಸ್ಕಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಹೌ ಟು ಅಪ್ರೋಚ್ ಫಾರ್ ದ UPSC ಇನ್ ದ ಮಾಡರ್ನ್ ಹಿಸ್ಟ್ರಿ ಸಬ್ಜೆಕ್ಟ್. ಆಧುನಿಕ ಭಾರತ ಇತಿಹಾಸವನ್ನು IAS ತರಬೇತಿಯಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಡಿಸ್ಕಸ್ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಒಂದು ವಿಷಯವನ್ನು ಇಟ್ಕೊಂಡು ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಸಬ್ಜೆಕ್ಟ್ ಇನ್ ಡೆಪ್ತ್ ಆಸ್ ವೆಲ್ ಆಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಅಪ್ರೋಚ್ ಅಬೌಟ್ ದ ಮಾಡರ್ನ್ ಹಿಸ್ಟ್ರಿ ಸಬ್ಜೆಕ್ಟ್. ಹೇಗೆ ಪ್ರಾರಂಭ ಮಾಡೋಣ ಅಂತಂದರೆ, ಎಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ದಟ್ ಈಸ್ ಮಾಡರ್ನ್ ಹಿಸ್ಟ್ರಿ ಈಸ್ ಎ ಬಲ್ಕಿ ಸಬ್ಜೆಕ್ಟ್. ಆಧುನಿಕ ಭಾರತ ಇತಿಹಾಸ ತುಂಬ ದೊಡ್ಡದಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದು. ಮೊದಲನೇದಾಗಿ bulky sources, what to read. That is the first question comes to our mind, what to read and what not to read. Because in the market we have available so many sources, lot of sources. ನಮ್ಮ ಹತ್ರ ಮಾರುಕಟ್ಟೆಯಲ್ಲಿ ನೂರಾರು ವಿಷಯಗಳಿದೆ, ನೂರಾರು ಮಟೀರಿಯಲ್ಸ್ಗಳಿದೆ ನಮ್ಮ ಹತ್ರ ಮಾಡರ್ನ್ ಹಿಸ್ಟ್ರಿಗೆ. ಯಾವುದನ್ನು ಓದಬೇಕು ಅನ್ನೋದು ಒಂದು ತುಂಬ ದೊಡ್ಡ ಪ್ರಶ್ನೆ. ಅದನ್ನು ಇವತ್ತಿನ ಕ್ಲಾಸ್ನಲ್ಲಿ ಅಪ್ರೋಚ್ ಮಾಡೋಣ. ಎರಡನೇದು, ಹೌ ಟು ರೀಡ್ ದ ಸ್ಪೆಕ್ಟ್ರಮ್. ದೇರ್ ಇಸ್ ಒನ್ ಕಾಮನ್ ಟ್ರೆಡಿಷನ್ ಇನ್ ದ ಮಾಡರ್ನ್ ಹಿಸ್ಟ್ರಿ. Everyone should read the spectrum book in the UPSC journey. ಸೊ ಅದನ್ನು ಓದಬೇಕಾ? ಹಾಗಿದ್ರೆ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು, ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ವೆದರ್ ರೀಡಿಂಗ್ ಸ್ಪೆಕ್ಟ್ರಮ್ ಈಸ್ ಎನಫ್. ದ ಥರ್ಡ್ ಪಾಯಿಂಟ್ ಈಸ್ that questions comes to our mind is the spectrum is enough for the UPSC. All the questions came from the spectrum book. This is one question. ಸೊ ಅದಕ್ಕೂ ಕೂಡ ಇವತ್ತು ನಾವು ಉತ್ತರ ಹುಡ್ಕೋಣ. ದ ನೆಕ್ಸ್ಟ್, ಹೌ ಟು ಡೀಲ್ ವಿತ್ ದ ಕ್ವಶನ್ಸ್ ದಟ್ ಕಮ್ ಫ್ರಮ್ ದ ಔಟ್ಸೈಡ್ ದ ಸ್ಟ್ಯಾಂಡರ್ಡ್ ಸೋರ್ಸಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಪಕ್ಷ ಕೆಲವು ವಿಷಯಗಳು ಸಬ್ಜೆಕ್ಟಿಂದ ಆಚೆ ಬಂದರೆ, ಪುಸ್ತಕದಿಂದ ಆಚೆ ಬಂದರೆ ಅಂಥದ್ದನ್ನು ನಾವು ಹೇಗೆ ಅಪ್ರೋಚ್ ಮಾಡೋದು, ಈ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಮುಂದೆ ವಿಸ್ತಾರವಾಗಿ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟು, ಬಿಫೋರ್ ಗೋಯಿಂಗ್ ಟು ದ ಅನಾಲಿಸಿಸ್, we should understood one thing that is very important, the weightage of the modern history in the prelims. As you know that from the last 5-6 years, this diagram shows you that from last 6 years, how many questions came from the modern history. So ನೀವು ನೋಡ್ಬೋದು ಈ ಚಾರ್ಟನ್ನು. 2021ರಲ್ಲಿ 7 ಪ್ರಶ್ನೆಗಳನ್ನು ಕೇಳಿದರು. 7 ಪ್ರಶ್ನೆಗಳು, ದ 7 questions. 22ಅಲ್ಲಿ ಅದು 5 ಪ್ರಶ್ನೆಗಳನ್ನು ಕೇಳಿದರು. 23ರಲ್ಲಿ ಸುಮಾರು 3 ಪ್ರಶ್ನೆಗಳನ್ನು, 24ರಲ್ಲಿ 3 ಪ್ರಶ್ನೆಗಳನ್ನು, ಮತ್ತು 25ರಲ್ಲಿ 8 ಪ್ರಶ್ನೆಗಳನ್ನು, ಮತ್ತು 26ರಲ್ಲಿ ಸುಮಾರು 5 ಪ್ರಶ್ನೆಗಳನ್ನು ಕೇಳಿದರು. ಇದರಿಂದ ನಮಗೊಂದು ಅರ್ಥ ಆಗೋದೇನು ಅಂದರೆ, ದಿಸ್ ಚಾರ್ಟ್ ಶೋಸ್ ಅಸ್ ದಟ್ ವಿ ಕಾಂಟ್ ಪ್ರೆಡಿಕ್ಟ್ ದ ಕ್ವಶನ್ಸ್ ಇನ್ ದ ಮಾಡರ್ನ್ ಹಿಸ್ಟ್ರಿ, ವೆದರ್ ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ನಾವು ಹೇಳಲಿಕ್ಕಾಗಲ್ಲ. 21ರಲ್ಲಿ 7 ಪ್ರಶ್ನೆಗಳು ಬಂದಿದೆ, 22ರಲ್ಲಿ 5 ಪ್ರಶ್ನೆ ಬಂದಿದೆ. 21ರಲ್ಲಿ ಕ್ವಶನ್ ಪೇಪರ್ ನೋಡಿದಾಗ 7 ಪ್ರಶ್ನೆ ಬಂದಿರೋದು ಭಾಳ ಜನಕ್ಕೆ ಮಾಡರ್ನ್ ಹಿಸ್ಟ್ರಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಓದಿರ್ತಾರೆ. 22ರಲ್ಲಿ 5 ಬಂದಿರುತ್ತೆ, ಅಲ್ಲಿ ಕಡಿಮೆ ಅಪ್ರೋಚ್ ಆಗಿದೆ. ಅಂದರೆ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಕೇಳಿದರೆ. 23ರಲ್ಲಿ ಇನ್ನೂ ಕಡಿಮೆ, 24ರಲ್ಲಿ ಕಡಿಮೆ. ಸೊ ಭಾಳ ಜನ ಇವೇನು ಅನ್ಕೊಂಡ್ಬಿಡ್ತಾರೆ, ಮಾಡರ್ನ್ ಹಿಸ್ಟ್ರಿ ಇಂಪಾರ್ಟೆಂಟ್ ಇಲ್ಲ ಅಂತ. ಏನಾದ್ರು ಸ್ಕಿಪ್ ಮಾಡಿದ್ರೆ, see the trend, 2025 ಅಲ್ಲಿ the question went to 8 and 2026 the question went to the 5. So UPSC is unpredictable ಅಂತ ಹೇಳ್ತಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಪ್ರಶ್ನೆ ಬರ್ಬೋದು ಅಂತ. ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾನು ಇದನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ವಿ ಶುಡ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಮಾಡರ್ನ್ ಹಿಸ್ಟ್ರಿ ಸಬ್ಜೆಕ್ಟ್ ಲೈಕ್ ಅದರ್ ಸಬ್ಜೆಕ್ಟ್ಸ್. ಬೇರೆಯ ವಿಷಯಗಳಂತೆ ಕೂಡ ಅಷ್ಟೇ ನಾವು ಈ ಸಬ್ಜೆಕ್ಟ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ರೆಪ್ರೆಸೆಂಟೇಷನಲ್ಲಿ ಕಾಣ್ಬೋದು. ದ ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟ್ ಟು ರೀಡ್ ಥಿಮ್ಯಾಟಿಕ್ ಅನಾಲಿಸಿಸ್. ನೋಡಿ, ನಾವೊಂದು ಸಬ್ಜೆಕ್ಟ್ ತೊಗೊಂಡಾಗ, ಇಫ್ ಯು ಟೇಕ್ ಸಬ್ಜೆಕ್ಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಥೀಮ್ಸ್ ಇನ್ ದಟ್ ಸಬ್ಜೆಕ್ಟ್, ವೆದರ್ ಇಟ್ ಈಸ್ ಅ ಹಿಸ್ಟ್ರಿ, ಪಾಲಿಟಿ ಆರ್ ಎಕನಾಮಿಕ್ಸ್ ಆರ್ ಜಿಯೋಗ್ರಫಿ. ನಮ್ಮ ಮಾಡರ್ನ್ ಹಿಸ್ಟ್ರಿಗೆ ಬಂದಾಗ ನಮ್ಮ ಮುಂದೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ, ನಾವು ಹೇಗೆ ಇದನ್ನು ಅಪ್ರೋಚ್ ಮಾಡಬೇಕು ಅಂತಕ್ಕಂಥ, ಹೌ ಟು ಅಪ್ರೋಚ್ ದ ಸಬ್ಜೆಕ್ಟ್. ಬೈ ಸೀಯಿಂಗ್ ದ ಚಾರ್ಟ್, ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಈಸ್ ಡಿವೈಡೆಡ್ ಬೇಸ್ಡ್ ಆನ್ ದ ಥೀಮ್ಸ್. ಅನೇಕ ವಿಷಯಗಳನ್ನಾಗಿ ನಮ್ಮ UPSCಲಿ ಅದನ್ನು ನಾವು ವಿಭಾಗ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಇದನ್ನು.
2021ರಿಂದ 26ರವರೆಗೆ ಸುಮಾರು 6 ವರ್ಷಗಳಲ್ಲಿ ಯಾವ ಯಾವ ಥೀಮ್ಸ್ಗಳ ಮೇಲೆ, ಯಾವ್ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ಕ್ವಶನ್ಸ್ ಬಂದಿದೆ ಅಂತ. ದಿಸ್ ದ representation that shows the weightage of the subjects and as well as the themes, the how many questions were asked in the different themes. The percentage of questions, the percentage of questions also shows the importance of the themes also. So among them, the first one is the Gandhian era. See the weightage, that is a 29.2%. ಅಂದರೆ ಸುಮಾರು 100ರಲ್ಲಿ 30% ಈ ಒಂದು ಮಾಡರ್ನ್ ಹಿಸ್ಟ್ರಿಲಿ ಪ್ರಶ್ನೆಗಳು ಗಾಂಧಿ ನೇರದ ಮೇಲೆ ಬಂದಿದೆ. ಹಾಗಾಗಿ ಇದರಿಂದ ಒಂದು ನಮಗೆ ಗೊತ್ತಾಗ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಗಾಂಧಿ ಯುಗ ನಮ್ಮ ಆಧುನಿಕ ಭಾರತದ ಇತಿಹಾಸದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನಾನು ನಿಮ್ಗೆ ಹೇಳೋದು, ಈ ಗಾಂಧಿ ಯುಗವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗತ್ತೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಕೂಡ ಹೌದು. ಯಾಕೆಂದರೆ ಭಾರತಕ್ಕೆ ಗಾಂಧಿ ಆಗಮನದ ನಂತರ, ಅಂದರೆ ಅವರು ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಅವರು ತೆಗೆದುಕೊಂಡಂತಹ ಸತ್ಯಾಗ್ರಹಗಳಿರ್ಬೋದು ಅಥವಾ ಹೋರಾಟಗಳಿರ್ಬೋದು ಮತ್ತು ಭಾರತದ ಒಂದು ಸ್ವತಂತ್ರ ಚರಿತ್ರೆಯಲ್ಲಿ ಅವರ ಪಾತ್ರವನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ತುಂಬ ಆಸಕ್ತಿದಾಯಕ ವಿಷಯ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅದನ್ನು ನಾವಿಲ್ಲಿ ಅಪ್ರೋಚ್ ಮಾಡ್ತೇವೆ. ಸೆಕೆಂಡ್ ಒನ್ ಈಸ್ ಸ್ವದೇಶಿ ಮೂವ್ಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ದ ಬ್ರಿಟಿಷ್ ಆಕ್ಟ್ಸ್ ಆ್ಯಂಡ್ ಪಾಲಿಸೀಸ್. ನೋಡಿ, ಸ್ವದೇಶಿ ಮೂವ್ಮೆಂಟ್ ಅಂದರೆ ಗೊತ್ತಿದೆ ನಿಮಗೆ, ಭಾರತದ ಒಂದು ಪ್ರಮುಖ ಚಳುವಳಿ. ವೆನ್ ದ ಕರ್ಜನ್ ಪಾರ್ಟಿಷನ್ ದ ಬೆಂಗಾಲ್ ಇನ್ 1905 October 16, ಆನ್ ದ ಡೇ ದ ಸ್ವದೇಶಿ ಮೂವ್ಮೆಂಟ್ ಸ್ಟಾರ್ಟೆಡ್ ಅಕ್ರಾಸ್ ದ ನೇಷನ್, ಅಕ್ರಾಸ್ ದ ಬಂಗಾಲ್ ಆ್ಯಂಡ್ ಆಸ್ ವೆಲ್ ಆಸ್ ದ ಕಂಟ್ರಿ. ಈ ಒಂದು ಸ್ವದೇಶಿ ಚಳುವಳಿ ಅಂತಕ್ಕಂತಹ ಒಂದು ಚಳುವಳಿ ಭಾರತೀಯರ ಅಸ್ಮಿತೆ. ಇಟ್ ಈಸ್ ಎ ದಟ್ ಮೂವ್ಮೆಂಟ್ ದಟ್ ಯುನೈಟೆಡ್ ದ ಇಂಡಿಯಾ. ಭಾರತವನ್ನು ಒಂದುಗೂಡಿಸಿದಂಥ ಒಂದು ಚಳುವಳಿ ಇದ್ದರೆ ಅದು ಸ್ವದೇಶಿ ಚಳುವಳಿ. ಆ ಸ್ವದೇಶಿ ಚಳುವಳಿಯ ಮೇಲೆ 4.2% ಕ್ವಶನ್ಸ್ಗಳನ್ನ ನಾವು ನೋಡ್ತೇವೆ ಮತ್ತು 20% ಪ್ರಶ್ನೆಗಳನ್ನು, 20% ಪ್ರಶ್ನೆಗಳನ್ನು ಬ್ರಿಟಿಷ್ ಆಕ್ಟ್ಸ್ ಆ್ಯಂಡ್ ಪಾಲಿಸೀಸ್. ಸರ್, ಏನಿದು ಬ್ರಿಟಿಷ್ ಆಕ್ಟ್ಸ್ ಆ್ಯಂಡ್ ಪಾಲಿಸೀಸ್? ವೆನ್ ದ ಬ್ರಿಟಿಷರ್ಸ್ ಕೇಮ್ ಟು ಇಂಡಿಯಾ ಇನ್ 1600 ಆ್ಯಂಡ್ ಲೇಟರ್ ಇನ್ ಆಫ್ಟರ್ ದ 1757, when they controlled Bengal after the Battle of Plassey as well as the Bengal province after the Battle of Buxar, they started implementing their policies. That is revenue policies, political policies, and administrative policies. So, and also as well as educational policies. These are the important policies of the Britishers. We are going to study in the modern history these each policies, and these each policies are equal importance. ಯಾಕೆ ಅಂತಂದರೆ ನೀವಿಲ್ಲಿ ನೋಡ್ಬೋದು, ಬ್ರಿಟಿಷ್ನ ಆ್ಯಕ್ಟ್ಸ್ಗಳಿರ್ಬೋದು ಮತ್ತು ಪಾಲಿಸೀಸ್ಗಳು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು. 20%ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಬಂದಿದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಇದರ ಈಕ್ವಲ್ ಇಂಪಾರ್ಟೆನ್ಸ್ ಏನು ಅಂತ. ನೆಕ್ಸ್ಟು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ನಿಮಗೆಲ್ಲ ಗೊತ್ತಿದೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತಕ್ಕಂಥ ಒಂದು ಟಾಪಿಕ್. ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಭಾರತಕ್ಕೆ ಯುರೋಪಿಯನ್ನರು ಯಾವಾಗ ಬಂದರು, ವೈ ದೆ ಕೇಮ್, ವಾಟ್ ಆರ್ ದ ರೀಸನ್ಸ್ ಟು ಕೇಮ್ ಆ್ಯಂಡ್ ವಾಟ್ ದೆ ಡಿಡ್ ಇನ್ ಇಂಡಿಯಾ. ಸೊ ದ ಮಾಡರ್ನ್ ಹಿಸ್ಟ್ರಿ ಅಂತಕ್ಕಂಥದ್ದು ಒಂದು ನಮಗೆ ಇರೋದೇ ಈ ಬ್ರಿಟಿಷರ ಇತಿಹಾಸ. ಬರೀ ಬ್ರಿಟಿಷರಷ್ಟೇ ಅಲ್ಲ, ಪೋರ್ಚುಗಲ್ಲರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು, ಹೀಗೆ ಅನೇಕ ಯುರೋಪಿಯನ್ ದೇಶಗಳು ಭಾರತಕ್ಕೆ ಬಂತು ಹಾಗೂ ಭಾರತದ ಸಂಪೂರ್ಣ ರಾಜಕೀಯ ಚರಿತ್ರೆಯನ್ನು ಚೇಂಜ್ ಮಾಡಿದರು. ದ ಮೆನಿ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ, ದೆ ಕಂಪ್ಲೀಟ್ಲಿ ಚೇಂಜ್ಡ್ ದ ಪೊಲಿಟಿಕಲ್ ಸಿಸ್ಟಮ್, ದ ಪೊಲಿಟಿಕಲ್ ಪಾಲಿಸೀಸ್, ಆ್ಯಂಡ್ ಆಲ್ಸೋ ದೆ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಬೌಂಡರಿ ಆಫ್ ದಿ ಕಂಟ್ರಿ. ಇದು ತುಂಬ ಭಾರತದ ಮೇಲೆ ಪರಿಣಾಮ ಬೀರಿತು. ಭಾರತದ ಭಾಷೆಯ ಮೇಲೆ, ಭಾರತದ ಸಂಸ್ಕೃತಿಯ ಮೇಲೆ, ಭಾರತದ ಆಡಳಿತದ ಮೇಲೆ ಅವರು ಸಂಪೂರ್ಣವಾಗಿ ಒಂದು ಪ್ರಭಾವವನ್ನು ಬೀರಿದರು. ಈ ಎಲ್ಲದನ್ನು ನಾವು ಈ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ನಲ್ಲಿ ಅಧ್ಯಯನ ಮಾಡ್ತೇವೆ. ನೆಕ್ಸ್ಟು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಇದು ಭಾಳ ಇಂಟ್ರೆಸ್ಟಿಂಗ್ ಕೂಡ ಹೌದು ಮತ್ತು ತುಂಬ ಆಸಕ್ತಿದಾಯಕ ವಿಷಯ. ಯಾಕೆಂದರೆ ಭಾರತ ಒಂದು ಸಮಾಜ ಹೇಗಿತ್ತು ಅಂದರೆ, ವಿ ಆರ್ ಸಫರಿಂಗ್ ಫ್ರಮ್ ದ ಮೆನಿ ಸೋಷಿಯಲ್ ಎವಿಲ್ಸ್. ಆಸ್ ಯು ನೋ ದಟ್ ಇನ್ ದ 19th century, when the Rajaram Mohan Roy approached the society is completely was in the stage of deteriorating. ಹೇಗಿತ್ತು ಸಮಾಜ ಅಂತ ಹೇಳಿದ್ರೆ, ಆ ಸಮಾಜದಲ್ಲಿ ಜಾತಿ ಪದ್ಧತಿ, ಸತಿ ಪದ್ಧತಿ, ಬಾಲ್ಯ ವಿವಾಹ ಮತ್ತು ಅನೇಕ ಅನಿಷ್ಟ ಪದ್ಧತಿಗಳು ತುಂಬಿಕೊಂಡಿತ್ತು. ದಟ್ ಟೈಮ್ ಅವರ್ ಸೋಷಿಯಲ್ ರಿಫಾರ್ಮರ್ಸ್, ನೋಡಿ, ನಮ್ಮ ದೇಶದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ದೇಶದ ಕೆಲವು ವ್ಯಕ್ತಿಗಳು ಈ ಮಣ್ಣಿನಿಂದ ಎದ್ದು ಬಂದು ಈ ಹೊಸ ಒಂದು ಅಪ್ರೋಚನ್ನು ತೆಗೆದುಕೊಂಡು ಬಂದರು, ಸಮಾಜವನ್ನು ಸುಧಾರಣೆ ಮಾಡಿದರು. ಅದರಲ್ಲಿ ಶಿಕ್ಷಣ, ಸ್ತ್ರೀ ಶಿಕ್ಷಣ, ಸಮಾನತೆ,
ಧಾರ್ಮಿಕ ಸ್ವಾತಂತ್ರ್ಯ, ಸರ್ವಧರ್ಮ ಸಮಾನತೆಗಳನ್ನು ಭಾರತಕ್ಕೆ ತಿಳಿಸ್ಕೊಟ್ರು. ಹಾಗಾಗಿ ಈ ಒಂದು ಭಾರತದ ಈ ಸಾಮಾಜಿಕ ಕ್ರಾಂತಿ ಹೇಗಿದೆ ಅಂದರೆ ಜಾತಿ ಪದ್ಧತಿಯ ವಿರುದ್ಧ, ಅಸಮಾನತೆಯ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ, ಶೋಷಣೆಯ ವಿರುದ್ಧ ನಮ್ಮ ಸಮಾಜವನ್ನು ಮೇಲ್ತರ್ತಕ್ಕಂಥ ಕೆಲಸವನ್ನು ನಾವು ಈ ಒಂದು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ಗಳಲ್ಲಿ ಕಾಣ್ತೇವೆ. ಇಲ್ಲಿ 12.5%, ಅದು ಸುಮಾರು 12-13% ಅಷ್ಟು ಕ್ವಶನ್ಸ್ಗಳು ಕಳೆದ 6 ವರ್ಷಗಳಲ್ಲಿ ಬಂದಿದೆ. ನೆಕ್ಸ್ಟ್ ಪರ್ಸನಾಲಿಟಿ ಬೇಸ್ಡ್. ಈ ಪರ್ಸನಾಲಿಟಿ ಬೇಸ್ಡ್ ಅಂದರೆ ದ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ದ ಮಾಡರ್ನ್ ಹಿಸ್ಟ್ರಿ. ಅದು ವೈಸ್ರಾಯ್ಸ್ ಇರ್ಬೋದು, ಗವರ್ನರ್ಸ್ ಇರ್ಬೋದು, ನ್ಯಾಷನಲ್ ಮೂವ್ಮೆಂಟಲ್ಲಿ ಬರ್ತಕ್ಕಂತಹ ಕಾಂಗ್ರೆಸ್ನ ಸ್ಥಾಪಕರಿಂದ ಹಿಡಿದು ಮಾಡರೇಟ್ಸ್, ಎಕ್ಸ್ಟ್ರೀಮಿಸ್ಟ್ ಆಸ್ ವೆಲ್ ಆಸ್ ದ ಗಾಂಧಿಯರ, ಇಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳ ಮೇಲೆ ಅವರ ಒಂದು ಸ್ಟ್ಯಾಟಿಕ್ ವಿಷಯಗಳನ್ನು ಇಟ್ಕೊಂಡು ಅವರ ಬರೆದ ಕೃತಿಗಳಿರ್ಬೋದು, ಅವರ ಪಡೆದಿರ್ತಕ್ಕಂಥ ಪ್ರಶಸ್ತಿಗಳಿರ್ಬೋದು, ಅವರು ಮಾಡಿರ್ತಕ್ಕಂಥ ಸಾಧನೆಗಳಿರ್ಬೋದು, ಇವುಗಳ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ದ ನೆಕ್ಸ್ಟ್ ಒನ್ ಇಸ್ ಮೈಸಲಾನಿಯಸ್, ಅಂದರೆ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಸುಮಾರು 8% ಅಷ್ಟು ಪ್ರಶ್ನೆಗಳು ಬಂದಿದೆ. ಓಕೆ, ಇದು ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥ ಥಿಮ್ಯಾಟಿಕ್ ಅನಾಲಿಸಿಸ್. ಅಂದರೆ ಈ ಥಿಮ್ಯಾಟಿಕ್ ಅನಾಲಿಸಿಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ಹೌ ಟು ಅಪ್ರೋಚ್ ದ ಸಬ್ಜೆಕ್ಟ್. I hope you understand the thematic analysis. I'm going to discuss the next topic, that is the repetition of questions. ಸರ್, ರಿಪಿಟೇಷನ್ ಅಂದ್ರೆ ಏನು ನೋಡಿ, ನಮ್ಮ ಆಧುನಿಕ ಭಾರತ ಇತಿಹಾಸದಲ್ಲಿ ಬಹಳ ಪ್ರಶ್ನೆಗಳು ರಿಪೀಟ್ ಆಗಿದೆ. ರಿಪೀಟ್ ಅಂದರೆ ಪ್ರಶ್ನೆ ರಿಪೀಟ್ ಆಗಿಲ್ಲ, ಬಟ್ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಅಂದರೆ ಸುಮಾರು ನಾವು ನಂಬರ್ ಆಫ್ ಕ್ವಶನ್ಸ್ಗಳನ್ನು ನಾವು ತೆಗೆದು ನೋಡಿದರೆ ಅನೇಕ ಪ್ರಶ್ನೆಗಳು ಇದರಲ್ಲಿ ರಿಪೀಟ್ ಆಗಿದೆ. ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಮುಖವಾದ 2 ಸೋರ್ಸ್ಗಳಲ್ಲಿ ನೀವು ಕಾಣ್ತೀರ. ವಿ ಕ್ಯಾನ್ ಗೆಟ್ ದ ಆನ್ಸರ್ಸ್ ಇನ್ ದ 2 ಇಂಪಾರ್ಟೆಂಟ್ ಸೋರ್ಸಸ್, ಅಮಾಂಗ್ ದೆಮ್ ದ ಸ್ಪೆಕ್ಟ್ರಮ್ ಆಸ್ ವೆಲ್ ಆಸ್ ದ ಬಿಪಿನ್ ಚಂದ್ರ, ದ ಮಾಡರ್ನ್ ಇಂಡಿಯಾ. ನೋಡಿ, ಸ್ಪೆಕ್ಟ್ರಮಲ್ಲಿ ನಾನು ಕಳೆದ 5-6 ವರ್ಷಗಳ ಒಂದು ಟೋಟಲ್ ಪ್ರಶ್ನೆಗಳನ್ನ ಇಟ್ಕೊಂಡ್ರೆ 24 ಅಂತ ಇಟ್ಕೊಂಡಿದ್ದೀನಿ. ಅದರಲ್ಲಿ 12 ಕ್ವಶನ್, ಅಂದರೆ ಔಟ್ ಆಫ್ ದ 24 ಕ್ವಶನ್ಸ್, 12 ಕ್ವಶನ್ಸ್ ಆರ್ ಡೈರೆಕ್ಟ್ಲಿ ಆಸ್ಕ್ಡ್ ಫ್ರಮ್ ದ ಸ್ಪೆಕ್ಟ್ರಮ್. It shows the importance of the spectrum book. And the modern India Bipin Chandra dinda around out of the 24 questions, the 10 questions asked from Bipin Chandra. ಇದರಿಂದ ಗೊತ್ತಾಗುತ್ತೆ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ಈ 2 ಪುಸ್ತಕಗಳು ಎಷ್ಟು ಇಂಪಾರ್ಟೆಂಟ್ ಅಂತ. How these 2 sources are important in the preparation of the UPSC journey. And if we combine together both the sources, we are getting 16 out of the 24 questions. ಇವು 2 ಪುಸ್ತಕಗಳನ್ನು ನಾವು ಕಂಬೈನ್ ಮಾಡಿದ್ರೆ ಸುಮಾರು 16 ಪ್ರಶ್ನೆಗಳು ಮಾತ್ರ ನಮಗೆ ಸಿಗುತ್ತೆ. ಸರ್, ವಾಟ್ ಅಬೌಟ್ ದ ಅದರ್ ಕ್ವಶನ್ಸ್? ಸೊ ನೋಡಿ, ನಾವು ಯಾವುದೇ ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡಬೇಕಾದ್ರೆ ಒಂದಂತೂ ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಎಲ್ಲ ಪ್ರಶ್ನೆಗಳು ಸೋರ್ಸಲ್ಲಿ ಸಿಗೋದಿಲ್ಲ. ವಿ ಕಾಂಟ್ ಗೆಟ್ ಎವ್ರಿಥಿಂಗ್ ಇನ್ ದ ಸೋರ್ಸ್. So sometime the 1 or 2 questions every year that comes out of the book comes out of the syllabus also. It is a approach in the UPSC. ಹಾಗಾಗಿ ನಾವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ನಾವು ಈ ಒಂದು ಟ್ರೆಂಡನ್ನು ನೋಡ್ಬೋದು. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಹುಳು ಆಗಕೂಡದು. ಓಕೆ, ಅವರು ಅದರಿಂದ ಆಚೆ ಕೂಡ ಥಿಂಕ್ ಮಾಡಬೇಕು. ದೇ ಶುಡ್ ದ UPSC ಟೆಲ್ ಹಸ್ ದಟ್ ವಿ ಕಾಂಟ್ ಗೆಟ್ ಕ್ವಶನ್ಸ್ ಓನ್ಲಿ ಫ್ರಮ್ ದ ಬುಕ್, ವಿ ಕ್ಯಾನ್ ಆಲ್ಸೋ ಗೆಟ್ ದ ಕ್ವಶನ್ಸ್ ಫ್ರಮ್ ದ ಔಟ್ ಆಫ್ ದಿ ಬುಕ್ ಆಲ್ಸೋ. ಅಂದರೆ ಒಬ್ಬ ವಿದ್ಯಾರ್ಥಿ ಎಷ್ಟು ಹೊರಗಿನ ವಿಷಯಗಳನ್ನು ತಿಳ್ಕೊತಾನೆ, ಅಬ್ಸರ್ವ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ನಾವು ಇದ್ರ ಕಡೆ ಕೂಡ ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟ್, ದ ಕ್ವಶನ್ ಸೋರ್ಸ್ ಟೈಪ್ ಅನಾಲಿಸಿಸ್. ನಾನು ಇದನ್ನು ಸ್ವಲ್ಪ ನಿಮ್ಗೆ ಹೇಳಬೇಕು. ಏನಿದು ಟೈಪ್ ಅನಾಲಿಸಿಸ್? ವಾಟ್ ಇಸ್ ದ ಕ್ವಶನ್ ಸೋರ್ಸ್ ಟೈಪ್ ಅನಾಲಿಸಿಸ್ ಅಂದರೆ ಏನು ಅಂತ, ಯಾವ ಥರದ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದು ಇಲ್ಲಿ ನೋಡ್ಬೋದು ನೀವು, ಈ ಒಂದು ಚಾರ್ಟನ್ನು ನೋಡಿದ್ರೆ ಇದರಲ್ಲಿ ಸುಮಾರು 40ರಿಂದ 41 ಪ್ರಶ್ನೆಗಳು ಕಳೆದ 7 ವರ್ಷಗಳಲ್ಲಿ. ನೋಡಿ, ಇನ್ ದ ಲಾಸ್ಟ್ 7 years I prepared one chart. In the last 7 years, what are the questions asked from the different sources, the essential material and essential news, reference books and unconventional. ಈ 4 ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಇವತ್ತು. ಏನಿದು 4 ವಿಷಯಗಳು ಅಂತಂದರೆ, ಮೊದಲನೇದು 40ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಎಸೆನ್ಷಿಯಲ್ ಮೆಟೀರಿಯಲ್ಸ್. ಆ ಎಸೆನ್ಷಿಯಲ್ ಮೆಟೀರಿಯಲ್ ಅಂದರೆ ಯಾವುದು ಅಂತ ಕೂಡ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಈ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಅಂದರೆ ಅದು ಬಂದ್ಬಿಟ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಸೆನ್ಷಿಯಲ್ ಮೆಟೀರಿಯಲ್ಸ್ ನೋಡ್ಬೋದು. ಮೊದಲನೇದು NCERT. ನೀವು ಕೇಳ್ಬೋದು, ಸರ್ ಎಸೆನ್ಷಿಯಲ್ ಮೆಟೀರಿಯಲ್ ಅಂದರೆ ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಪುಸ್ತಕಗಳು, ವಿಷಯಗಳು. ಇಲ್ಲಿ ನಾವು ನೋಡ್ಬೋದು, ದ NCERT ಈಸ್ ಕನ್ಸಿಡರ್ಡ್ ಆಸ್ ದ ಮೋಸ್ಟ್ ಎಸೆನ್ಷಿಯಲ್ ದ ಮಟೀರಿಯಲ್ ಇನ್ ದ UPSC ಮಾಡರ್ನ್ ಹಿಸ್ಟ್ರಿ. ನಾವಿಲ್ಲಿ ಕಾಣ್ತೇವೆ, ಮೊದಲನೇದಾಗಿ ದ ಥೀಮ್ಸ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ಥರ್ಡ್.
ನೀವು ಇನ್ ಸಿ ಆರ್ ಟಿ ಕ್ಲಾಸ್ 12. ಈ ಬುಕ್ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಬುಕ್ಕು. ಇದರಲ್ಲಿ ನಾವು ಎನ್ ಸಿ ಆರ್ ಟಿಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಈ ಎನ್ ಸಿ ಆರ್ ಟಿಯ ಎಸೆನ್ಷಿಯಲ್ ಮಟೀರಿಯಲ್ಸ್ನಲ್ಲಿ ಎನ್ ಸಿ ಆರ್ ಟಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಥೀಮ್ಸಿಂದ ಇಂಡಿಯನ್ ಹಿಸ್ಟ್ರಿ 3rd. ಸೆಕೆಂಡ್ ಒನ್ ಓಲ್ಡ್ ಎನ್ ಸಿ ಆರ್ ಟಿ, ಹಳೆ ಎನ್ ಸಿ ಆರ್ ಟಿ, ದಟ್ ಇಸ್ ಅ ಕ್ಲಾಸ್ ಫ್ರಮ್ ದ ಕ್ಲಾಸ್ 12th, ದಟ್ ಇಸ್ ಅ ಬಿಪಿನ್ ಚಂದ್ರ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೋರ್ಸ್. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ. ಮೂರನೇದು ದ ಸ್ಪೆಕ್ಟ್ರಮ್ಸ್ ಎ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ. ಆ ಸ್ಪೆಕ್ಟ್ರಮ್ ನಾನು ಏನು ಇವಾಗ ಹೇಳ್ತಾ ಇದ್ದೆ, ಆ ಸ್ಪೆಕ್ಟ್ರಮ್ ಅಂತಕ್ಕಂಥ ಬುಕ್ಕು ಕೂಡ ಭಾಳ ಇಂಪಾರ್ಟೆಂಟು. ಭಾಳಷ್ಟು ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿದೆ. ನೆಕ್ಸ್ಟ್ ಬಿಪಿನ್ ಚಂದ್ರಸ್ ಮಾಡರ್ನ್ ಇಂಡಿಯಾ, ಬಿಪಿನ್ ಚಂದ್ರ ಅವರ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತಕ್ಕಂಥ ಒಂದು ಆಧುನಿಕ ಭಾರತದ ಇತಿಹಾಸದ ಕೃತಿ ಕೂಡ ತುಂಬ ಇಂಪಾರ್ಟೆಂಟು. ಇದಿಷ್ಟು ಮಟೀರಿಯಲ್ಸ್ ಏನಿದೆ ಎನ್ ಸಿ ಆರ್ ಟಿ ಇರ್ಬೋದು, ಅದರಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ಎನ್ ಸಿ ಆರ್ ಟಿಯ ಕ್ಲಾಸ್ 12th ಥೀಮ್ಸ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ಓಲ್ಡ್ ಎನ್ ಸಿ ಆರ್ ಟಿ ಕ್ಲಾಸ್ 12th ಆ್ಯಂಡ್ ಸ್ಪೆಕ್ಟ್ರಮ್ ಅನ್ನ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಆ್ಯಂಡ್ ಬಿಪಿನ್ ಚಂದ್ರ ಅವರ ಈ ಕೃತಿ. ಇಷ್ಟು ಕೂಡ ನಮಗೆ ತುಂಬ ಎಸೆನ್ಷಿಯಲ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಇದರಲ್ಲಿ ಇದರಲ್ಲಿ 41 ಪ್ರಶ್ನೆಗಳನ್ನು ನಾವು ಈ ವಿಭಾಗದಿಂದ ನೋಡ್ತೀವಿ. ಸೊ ದ 41 ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ದ ಎಸೆನ್ಷಿಯಲ್ ಮಟೀರಿಯಲ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ದ 2 ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ಅನ್ಕನ್ವೆನ್ಷನಲ್ ಪಾರ್ಟ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವನ್ ವಿ ಕಾಂಟ್ ಗೆಟ್ ದ ಆನ್ಸರ್ ಫ್ರಮ್ ದ ಬುಕ್ಸ್ ಆಲ್ಸೋ. ದಟ್ ಇಸ್ ಅ 2 ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ದ ಔಟ್ ಆಫ್ ಸಿಲೆಬಸ್, ಅಥವಾ ಅದು ನಮಗೆ ಪುಸ್ತಕದಲ್ಲೂ ಕೂಡ ಅದರ ಬಳಿ ಉತ್ತರ ಇಲ್ಲ. ಇಂಥ 2 ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ 3 ಕ್ವಶನ್ಸ್ ಆರ್ ಫ್ರಮ್ ದ ಎಸೆನ್ಷಿಯಲ್ ನೀವ್ಸ್. ನೋಡಿ, ಇಟ್ ಶೋಸ್ the importance of the news actually. The day by day, the reading the news and essential approach towards the news is very important actually. ಇಲ್ಲಿ ನಾವು ಏನು ಅನ್ಕೊಂಡ್ಬಿಡ್ತೀವಿ, all the questions come from the books itself is not possible. So it shows the UPSC always check the students approach, how they are approaching the present ಡೇ ಟು ಡೇ ಕರೆಂಟ್ ಅಫೈರ್ಸ್ ಆ್ಯಂಡ್ ಸರೌಂಡಿಂಗ್ ನಡೀತಕ್ಕಂಥ ವಿಷಯಗಳ ಮೇಲೆ ಅವರು ಎಷ್ಟು ಗಮನ ಹರಿಸಿದ್ದಾರೆ. ದೇ ಆರ್ ಆಲ್ಸೋ ಗೋಯಿಂಗ್ ಟು ಚೆಕ್ ದ ಸ್ಟೂಡೆಂಟ್ಸ್ ಅಬ್ಸರ್ವೇಷನ್. ಫಾರ್ ದಟ್ ರೀಸನ್ 3 ಕ್ವಶನ್ಸ್ ಕಮ್ ಫ್ರಮ್ ದ ಎಸೆನ್ಷಿಯಲ್ ನ್ಯೂಸ್. ಅಂದರೆ ಯಾವುದೋ ಒಂದು ಪ್ರಮುಖವಾದ ವಿಷಯ ಅದು ಇವಾಗ ನ್ಯೂಸ್ನಲ್ಲಿ ಇರುತ್ತೆ, ಅದು ಆಧುನಿಕ ಭಾರತ ಇತಿಹಾಸಕ್ಕೂ ಕೂಡ ಸಂಬಂಧಪಟ್ಟಿರುತ್ತೆ, ಅಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ದ 3 ಕ್ವಶನ್ಸ್ ಕಮ್ ಫ್ರಮ್ ದಿ ಎಸೆನ್ಷಿಯಲ್ ನ್ಯೂಸ್. ದ ನೆಕ್ಸ್ಟ್ ಒನ್, ದ 3 ಕ್ವಶನ್ಸ್ ಫ್ರಮ್ ದ ರೆಫರೆನ್ಸ್ ಮಟೀರಿಯಲ್. ಓಕೆ, ರೆಫರೆನ್ಸ್ ಮಟೀರಿಯಲ್ ಯಾವುದು ಸರ್? ದ ರೆಫರೆನ್ಸ್ ಮಟೀರಿಯಲ್ ಮೀನ್ಸ್ ಏನು ಟ್ರೆಡಿಷ್ನಲ್ ನಾವು ಏನು ಬುಕ್ಸ್ ಓದ್ತೀವಿ ಅದು ಬಿಟ್ಟು ಸಮ್ ದಟ್ ಬುಕ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ರೆಫರೆನ್ಸ್ ಮಟೀರಿಯಲ್, ವೆರಿ ಡೆಪ್ತ್ ಇನ್ ಸಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಅಂಥ ಒಂದು ಪುಸ್ತಕಗಳಿಂದ ಕೂಡ 3 ಪ್ರಶ್ನೆಗಳನ್ನು ನಾವು ಕಂಡಿದ್ದೇವೆ. ಆ ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಆ ಪುಸ್ತಕಗಳು ಬಂದ್ಬಿಟ್ಟು ಇದು ಈ ರೆಫರೆನ್ಸ್ ಮಟೀರಿಯಲ್ಸ್ ನೋಡ್ಬೋದು. ರೆಫರೆನ್ಸ್ ಮಟೀರಿಯಲ್ ಶೇಖರ್ ಬಂಡೋಪಾಧ್ಯಾಯ, ಪ್ಲಾಸಿ ಟು ಪಾರ್ಟಿಷನ್, ದಿಸ್ ಇಸ್ ದ ಫಸ್ಟ್ ಬುಕ್. BL Grover, A New Look at Modern History, this is the second one. Sumit Sarkar's Modern India, this is the third one. ಸರ್ ಇದೆಲ್ಲ ಓದಬೇಕಾ? ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ರೆಫರೆನ್ಸ್ ಬುಕ್ ಅಂದಾಗ ಎಲ್ಲದನ್ನೂ ಓದೋಕ್ಕಾಗಲ್ಲ. ಬಟ್ ವಾಟ್ ಆ್ಯಕ್ಚುಲಿ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ಇನ್ ದ ಕರೆಂಟ್ ಅಫೇರ್ಸ್, ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ಇದು ರೆಫರೆನ್ಸ್ ಮಟೀರಿಯಲ್. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ನಿಮಗೆ ಈ ಚಾರ್ಟ್ ನಿಮಗೆ ಏನು ಹೇಳ್ಕೊಡತ್ತೆ ಅಂತ ಅಂದರೆ, ನಮ್ಮ UPSC ಅಪ್ರೋಚ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದ ಕ್ವಶನ್ಸ್ ಸೋರ್ಸ್ ಹೇಗಿದೆ ಅಂತಂದರೆ 41 ಕ್ವಶನ್ಸ್ ಫ್ರಮ್ ದ ಎಸೆನ್ಷಿಯಲ್ ಮೆಟೀರಿಯಲ್, ಅಂದರೆ NCERT ಇರ್ಬೋದು, ಸ್ಪೆಕ್ಟ್ರಮ್ ಇರ್ಬೋದು, ಮತ್ತು ಬಿಪಿನ್ ಚಂದ್ರ ಇರ್ಬೋದು. ದ 2 ಕ್ವಶನ್ಸ್ ಆರ್ ಅನ್ಕನ್ವೆನ್ಷನಲ್ ಕ್ವಶನ್ಸ್, ಅದು ಭಾಳ ಡಿಫ್ರೆಂಟ್ ಆಗಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ದ 3 ಕ್ವಶನ್ಸ್ ಫ್ರಮ್ ಎಸೆನ್ಷಿಯಲ್ ನ್ಯೂಸ್, ಡೇ ಟು ಡೇ ಕರೆಂಟ್ ಅಫೇರ್ಸ್ ಬರ್ತಕ್ಕಂಥ ವಿಷಯಗಳ ಮೇಲೆ 3 ಪ್ರಶ್ನೆಗಳು. ದ 3 ಫ್ರಮ್ ದ ರೆಫರೆನ್ಸ್ ಮಟೀರಿಯಲ್. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಿದ್ದೀವಿ. ನೆಕ್ಸ್ಟ್ ಮುಂದೆ ಹೋಗೋಣಂತೆ. ದ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಐ ಡಿಡ್ ಬೇಸ್ಡ್ ಆನ್ ದ 7-year ಪ್ರಿಲಿಮ್ಸ್ ಕ್ವಶನ್ಸ್. ಕಳೆದ 7 ವರ್ಷಗಳ ಒಂದು ಪ್ರಿಲಿಮ್ಸ್ನ ಒಂದು ಕ್ವಶನ್ ಪೇಪರ್ ನೋಡಿದ್ರೆ ನಾನು ಈ 4 ವಿಷಯಗಳನ್ನು ಅಬ್ಸರ್ವ್ ಮಾಡಿದ್ದೀನಿ. ಆ 4 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾನೆ. The 7 by observing the last 7-year prelims question paper, I observed the important things in the prelims. The first one, mostly the questions in the modern history came from static and standard sources, overall difficulty level to moderate. The first point,
ದ ಮೋಸ್ಟ್ ಆಫ್ ದ ಕ್ವಶನ್ಸ್ ಇನ್ ದ ಮಾಡರ್ನ್ ಹಿಸ್ಟ್ರಿ ಕೇಮ್ ಫ್ರಮ್ ದ ಸ್ಟ್ಯಾಟಿಕ್ ಆ್ಯಂಡ್ ಸ್ಟ್ಯಾಂಡರ್ಡ್ ಸೋರ್ಸಸ್ ಅಂತ ಹೇಳ್ತಾರೆ. ಅಂದರೆ ಇಫ್ ವಿ ಚೆಕ್ ದ ಪ್ರಿಲಿಮ್ಸ್ ಕ್ವಶನ್ ಪೇಪರ್, ದ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಕೇಮ್ ಫ್ರಮ್ ದ ಸ್ಟ್ಯಾಟಿಕ್ ಆಸ್ ವೆಲ್ ಆಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್. ಸರ್ ಹಾಗಂದ್ರೆ ಸ್ಟ್ಯಾಟಿಕ್ ಅಂದರೆ ಯಾವುದು? ದ ಸ್ಟ್ಯಾಟಿಕ್ ಈಸ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ data, some of the important facts, that facts are asked in the prelims. And the second important is the standard sources. ಅಂದರೆ ಪ್ರಮುಖವಾದ ಏನು ಸ್ಟ್ಯಾಂಡರ್ಡ್ ಸೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಆ ಪ್ರಮುಖ ಸ್ಟ್ಯಾಂಡರ್ಡ್ ಸೋರ್ಸ್ಗಳ ಮೇಲೆ ಪ್ರಶ್ನೆಗಳನ್ನು ಪ್ರತಿ ಬಾರಿ ಕೇಳಿದ್ದಾರೆ. ಅದು ಸ್ಪೆಕ್ಟ್ರಮ್ ಇರ್ಬೋದು, ಬಿಪಿನ್ ಚಂದ್ರ ಇರ್ಬೋದು, NCERT ಇರ್ಬೋದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿ ಶುಡ್ ರೀಡ್ NCERT ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಸೆಕೆಂಡ್ ಒನ್ ಈಸ್ ಬಿಪಿನ್ ಚಂದ್ರ ಅವರ ಮಾಡರ್ನ್ ಇಂಡಿಯಾ ಇರ್ಬೋದು, ಮತ್ತು ನಾವು ಸ್ಪೆಕ್ಟ್ರಮನ್ನು ಓದಲೇಬೇಕಾಗತ್ತೆ. ಹಾಗಾಗಿ ದ ಮೋಸ್ಟ್ ಆಫ್ ದ ಕ್ವಶನ್ಸ್ ಇನ್ ದ ಮಾಡರ್ನ್ ಹಿಸ್ಟ್ರಿ ಕೇಮ್ ಫ್ರಮ್ ದ ಸ್ಟ್ಯಾಟಿಕ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಸೋರ್ಸಸ್. ಓವರ್ ಆಲ್ ಡಿಫಿಕಲ್ಟಿ ಲೆವೆಲ್ ಟು moderate. It means the questions are not much tough or not too easy. It is between them. It is a moderate to the, it is a level, is a moderate. ಸೊ ಹಾಗಾಗಿ ಒಂದು ಮಧ್ಯಮ ರೀತಿಯ ಒಂದು ಪ್ರಶ್ನೆಗಳನ್ನು, ತೀರಾ ಕಷ್ಟವಲ್ಲದ, ತೀರಾ ಸರಳವಲ್ಲದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಇಲ್ಲಿ ಸ್ಟ್ಯಾಂಡರ್ಡ್ ಸೋರ್ಸಸ್ಸಿಂದ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ನಾವು ಸ್ಟ್ಯಾಂಡರ್ಡ್ ಸೋರ್ಸಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂತ ಇದರಲ್ಲಿ ಗೊತ್ತಾಗ್ತದೆ. ದ ಸೆಕೆಂಡ್ ಒನ್, ದ ಟಾಪಿಕ್ಸ್ ಆ್ಯಂಡ್ ಥೀಮ್ಸ್ ಆರ್ ಆಲ್ಮೋಸ್ಟ್ ಆನ್ ದ ಪ್ರೆಡಿಕ್ಟೆಡ್ ಲೈನ್ಸ್ ವೇರ್ ಇನ್ ದ ಪರ್ಸನಾಲಿಟಿ ಬೇಸ್ಡ್ ಕ್ವಶನ್ಸ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಫೇಸ್ ಡಿಸ್ಡಾಮಿನೇಟಿಂಗ್. ನೋಡಿ, ಇಲ್ಲಿ ದ ಟಾಪಿಕ್ಸ್ ಆ್ಯಂಡ್ ಥೀಮ್ಸ್ ಆರ್ ಆಲ್ಮೋಸ್ಟ್ ಆನ್ ದ ಪ್ರೆಡಿಕ್ಟೆಡ್ ಲೈನ್ಸ್ ವೇರ್ ಇನ್ ದ ಪರ್ಸನಾಲಿಟಿ ಬೇಸ್ಡ್ ಕ್ವಶನ್ಸ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಫೇಸ್. ನಾವು ಈ ಒಂದು ಮಾಡರ್ನ್ ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಫೇಸ್ ಅಂದರೆ ದಟ್ ಇಸ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಫೇಸ್. ನಿಮಗೆಲ್ಲ ಗೊತ್ತಿರೋದೆ. ಆ ಫೇಸ್ ಶುರುವಾಗೋದೆ ಸುಮಾರು 1885ರಿಂದ 1947ರವರೆಗೆ. ವೆನ್ ದ ನ್ಯಾಷನಲ್ ಮೂವ್ಮೆಂಟ್ ಬಿಗಿನ್ಸ್ ಫ್ರಮ್ ದ 1885 ಟು ದ 1947. ಇನ್ ದಟ್ ಪೀರಿಯಡ್ ಆ್ಯಕ್ಚುಲಿ ಯಾವಾಗ ಭಾರತದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಯಿತು, ಅಲ್ಲಿನಿಂದ ಭಾರತದ ಸ್ವತಂತ್ರದ ಉದಯದವರೆಗೆ, ವೆನ್ ದ ಕಾಂಗ್ರೆಸ್ ಸ್ಟಾರ್ಟೆಡ್ ಇನ್ 1885, ಫ್ರಮ್ ದಟ್ ಟು ದ ರೈಸ್ ಆಫ್ ದಿ ನ್ಯೂ ಇಂಡಿಯಾ ಮೀನ್ಸ್ ಇಂಡಿಪೆಂಡೆನ್ಸ್. ಇನ್ ದಟ್ ಎರಾ the majority questions are asked ಅಂತ ಹೇಳ್ತಾ ಇದ್ದಾನೆ. the topics and themes are almost in the predicted lines. ಅಲ್ಲಿ ಪ್ರತಿ ಬಾರಿಯೂ ಕೂಡ ಏನು ಟೀಚರ್ಸ್ ಹೇಳಿರ್ತಾರೆ, ಆ ಫ್ಯಾಕಲ್ಟೀಸ್ ಹೇಳಿರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್, ಅವರು ಹೇಳಿರುವ ಪ್ರಕಾರ ಅಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳ ಮೇಲೆ, ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು. ಸೊ ನಾವು ಭಾಳ ಇವಾಗ ಲಾಸ್ಟ್ 7 years to 10 years ಕ್ವಶನ್ ಪೇಪರ್ ನೋಡಿದ್ರೆ, ಮೆನಿ ಟೈಮ್ಸ್ ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಸ್ಕ್ಡ್ ಫ್ರಮ್ ದ ಸ್ವದೇಶಿ ಮೂವ್ಮೆಂಟ್, ಆಸ್ಕ್ಡ್ ಫ್ರಮ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಹಾಗಾಗಿ ಕೆಲವು ವಿಷಯಗಳು ಭಾಳ ಇಂಪಾರ್ಟೆಂಟ್ ಇಲ್ಲಿ, ಅಲ್ಲಿನ ವಿಷಯಗಳ ಮೇಲೆ, ಆಸ್ ವೆಲ್ ಆಸ್ ದ ಪರ್ಸನಾಲಿಟಿ, ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳ ಮೇಲೆ. ಸ್ವದೇಶಿ ಚಳುವಳಿ ಮೀನ್ಸ್ ಸ್ವದೇಶಿ ಮೂವ್ಮೆಂಟ್ ಅಂದರೆ ಅಲ್ಲಿ ನೆನಪಾಗೋದೆ ದಟ್ ಇಸ್ ದ ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ರವೀಂದ್ರನಾಥ ಟ್ಯಾಗೂರ್, ಸೋ ಮೆನಿ ಲೀಡರ್ಸ್. ಇವರು ಭಾರತದ ಸ್ವತಂತ್ರ ಚಳುವಳಿಗೆ ಒಂದು ದಿಕ್ಕನ್ನು ಕೊಟ್ಟಂಥ ವ್ಯಕ್ತಿಗಳು. ಸೊ ದೀಸ್ ಆರ್ ದ ಪರ್ಸನಾಲಿಟೀಸ್ ಇನ್ ದ ಸ್ವದೇಶಿ ಮೂವ್ಮೆಂಟ್. ದೇ ಗಿವನ್ ಡೈರೆಕ್ಷನ್ ಟು ದ ಫ್ರೀಡಮ್ ಮೂವ್ಮೆಂಟ್. ಸೊ ದ ಚಾನ್ಸಸ್ ಆಫ್ ಕ್ವಶನ್ ಇನ್ ದ ಸ್ವದೇಶಿ ಮೂವ್ಮೆಂಟ್ ಇಸ್ ಮೋರ್ ಅಬೌಟ್ ದ ತಿಲಕ್ ಅಂಡ್ ಲಾಲಾ ಲಜಪತ್ ರಾಯ್. ಆ್ಯಂಡ್ ಇನ್ ದ Gandhian era, the majority times when the topic comes from the non-cooperation movement, salt satyagraha, quit India movement, at the time the questions, the rise, the number of personalities participated in the movement, approached, ಆ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, those who approached in that movement and participated, the questions rise from that personalities. For example, in our Karnataka, some important leaders participated in the salt satyagraha, as well as Karnataka in Gujarat also, Dandi satyagraha. Like that, we can find the questions that important personalities, they played very important role in that movement or satyagraha. ಹಾಗಾಗಿ ಅಂಥ ವ್ಯಕ್ತಿಗಳ ಮೇಲೂ ಕೂಡ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ದ ಮೆಜಾರಿಟಿ ಕ್ವಶನ್ಸ್ ಏನಿದೆ ಅದು ಬಂದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಮೂರನೇ ಪಾಯಿಂಟಿಗೆ ಬರ್ತೀನಿ. ದ ಓವರ್ ಆಲ್ ನಂಬರ್ ಆಫ್ ಕ್ವಶನ್ಸ್ ಇನ್ ದ ರೀಸೆಂಟ್ ಇಯರ್ಸ್ ಹ್ಯಾವ್ ಡಿಕ್ಲೈನ್ಡ್, ವಿಚ್ ಈಸ್ ಮೇಕಿಂಗ್ ದ ಪ್ರಿಪರೇಷನ್ ಆ್ಯಂಡ್ ಸ್ಕೋರಿಂಗ್ ಡಿಫಿಕಲ್ಟ್. ಸೊ ಮಾಡರ್ನ್ ಹಿಸ್ಟ್ರಿಯ ಪರ್ಟಿಕ್ಯುಲರ್ ಮಾಡರ್ನ್ ಹಿಸ್ಟ್ರಿ ಹೇಳೋದಾದರೆ, ದ ನಂಬರ್ ಆಫ್ tough questions, the most difficult questions, it is almost impossible to answer. That type of questions is decreased. ಅದು ಕಡಿಮೆ ಆಗಿದೆ. ಓಕೆ,
ಅದನ್ನು ನಾವಿಲ್ಲಿ ಒಂದು ಟ್ರೆಂಡಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. There is also seen a link important events and news in the questions asked in the modern history section. ನಾವು ಒಂದು ವಿಷಯನ ಅಬ್ಸರ್ವ್ ಮಾಡ್ತೀವಿ, ಏನಪ್ಪ ಅಂತ ಹೇಳಿದ್ರೆ, there is also seen a link important events and news in the questions asked in the modern history section. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಒಂದು ಅಬ್ಸರ್ವ್ ಮಾಡಬೇಕು ವಿಷಯವನ್ನು. ಭಾಳ ಸತಿ UPSC ಏನು ಮಾಡುತ್ತೆ, ಪ್ರತಿ ಬಾರಿ ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೂ ವಿದ್ಯಾರ್ಥಿಗಳನ್ನು ಈ ಒಂದು ಭಾರತದ ಪ್ರತಿಷ್ಠಿತ ಪರೀಕ್ಷೆಗೆ ತಯಾರಿ ಮಾಡ್ತಾ ಹೋಗುತ್ತೆ. ಮತ್ತು ಅಪ್ರೋಚನ್ನು ತಯಾರಿ ಮಾಡ್ತಾ ಹೋಗುತ್ತೆ, ಹೇಗೆ ಅವ್ರನ್ನ ಭಿನ್ನವಾಗಿ ನಾವು ಅಪ್ರೋಚ್ ಮಾಡಿಸ್ಬೋದು ಅಂತ. ಅದಕ್ಕೆ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಇವಾಗ ಏನಾದ್ರು ಒಂದು ಇಂಪಾರ್ಟೆಂಟ್ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅದು ಭಾಳ ಇಂಪಾರ್ಟೆಂಟ್ ಇದೆ, ಜೊತೆಗೆ ಅದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಕೂಡ ಹೊಂದಿದೆ ಅಂತ ಆದಾಗ ಅದ್ರ ಮೇಲೆ ಪ್ರಶ್ನೆಗಳು ಬರುವ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಆಸ್ ಯು ನೋ ದಟ್ ದ ವಂದೇ ಮಾತರಂ ಸಾಂಗ್ was first sung in 1896 in the Congress session by our Rabindranath Tagore, and recently it is completed the 150 years. 150 ವರ್ಷಗಳನ್ನು ವಂದೇ ಮಾತರಂ ಗೀತೆ ಅದನ್ನು ಪೂರ್ಣಗೊಳಿಸಿದೆ. ಕೇಂದ್ರ ಸರ್ಕಾರ ಹೇಳ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಸೆಡ್ the ವಂದೇ ಮಾತರಂ ಸಾಂಗ್ should be sung in every the government functions and government offices. ಪ್ರತಿ ಶಾಲಾ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಆಡಬೇಕು ಅಂತ. ಹಾಗಾಗಿ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆಂದರೆ ಇದು ಇತ್ತೀಚೆಗೆ ನ್ಯೂಸಲ್ಲಿತ್ತು, ಕರೆಂಟ್ ಅಫೇರ್ಸ್ನಲ್ಲಿತ್ತು, ಜೊತೆಗೆ ಇದನ್ನು ಅಂಥ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಬೋದು. ಹಾಗಾಗಿ ಇದು ಕೂಡ ನಾವು ಮರೆಯುವಂತಿಲ್ಲ. ಓಕೆ, ನೆಕ್ಸ್ಟು ಇದನ್ನ ಆಲ್ರೆಡಿ ನಾನು ಎಸೆನ್ಷಿಯಲ್ ಮೆಟೀರಿಯಲ್ಸ್ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ರೆಫರೆನ್ಸ್ ಮೆಟೀರಿಯಲ್ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಬಂದು ದ ಇಶ್ಯೂಸ್ ವಿತ್ ದ ಫೇಮಸ್ ಸೋರ್ಸಸ್. ದ ಕ್ವಶನ್ ಈಸ್, ನಾನು ಇವತ್ತು ಸೆಷನ್ ಬಿಗಿನ್ ಮಾಡ್ಬೇಕಾದ್ರೆ ಒಂದು ಟಾಪಿಕ್ ರೈಸ್ ಮಾಡಿದೆ. ದ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ದ ಅಪ್ರೋಚ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ದ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿದೆ, ಅದರಲ್ಲಿ ಸ್ಪೆಕ್ಟ್ರಮ್ ಹೇಳಿದೆ ನಾನು. ಸೊ ದ ಟ್ರೆಡಿಷನಲಿ ಎವ್ರಿ ಒನ್ ಸೇಸ್ ದಟ್ ವಿ ಶುಡ್ ರೀಡ್ ದ ಸ್ಪೆಕ್ಟ್ರಮ್, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಅಲ್ಲಿ ಏನಪ್ಪ ಅಂದ್ರೆ ನಾವು ಓದಬೇಕಾ, ಎಷ್ಟು ಓದಬೇಕು ಅದನ್ನು, ಅಂದರೆ ಅಷ್ಟು ದೊಡ್ಡ ಪುಸ್ತಕವನ್ನು ಓದೋಕ್ಕಾಗತ್ತೆ. ನೀವು ಸ್ಪೆಕ್ಟ್ರಮ್ ನೋಡಿದ್ರೆ ಗೊತ್ತಿರುತ್ತೆ, ಸುಮಾರು 900 ಪುಟಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಪುಸ್ತಕ. ಇಟ್ಸ್ ಅ ಬಲ್ಕಿ ಬುಕ್. ಇಟ್ ಈಸ್ ಅರೌಂಡ್ 900 pages. ಇಷ್ಟು ದೊಡ್ಡ ಪುಸ್ತಕವನ್ನು ಒಬ್ಬ ವಿದ್ಯಾರ್ಥಿ ಓದ್ಲಿಕ್ಕೆ ಸಾಧ್ಯ ಆಗತ್ತಾ? ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ ಅಥವಾ ಇನ್ಕ್ರೀಸಿಂಗ್ ಎವ್ರಿ ಇಯರ್. ವೆನ್ ದೋಸ್ ಆರ್ ದ ಕ್ವಶನ್ಸ್ ಆಸ್ಕ್ಡ್ ಇನ್ ದ ಪ್ರಿಲಿಮ್ಸ್ ಆರ್ ಗೋಯಿಂಗ್ ಟು ಆ್ಯಡ್ ಇನ್ ದ ನೆಕ್ಸ್ಟ್ ಇಯರ್, ಆ್ಯಂಡ್ ದಟ್ ಡೆಫಿನೆಟ್ಲಿ ದ ಬುಕ್ ದ ಸೈಜ್ ಇನ್ಕ್ರೀಸಸ್ ಎವ್ರಿ ಇಯರ್. ಅಲ್ಲಿ ಏನಾಗತ್ತಪ್ಪ ಅಂದರೆ ಪ್ರತಿ ಬಾರಿಯೂ ಕೂಡ ಪುಸ್ತಕದ ಗಾತ್ರ ಹೆಚ್ಚುತ್ತೆ, ವಿದ್ಯಾರ್ಥಿಗಳಿಗೆ ಭಯ ಆಗುತ್ತೆ, ಇದನ್ನು ಓದಲಿಕ್ಕೆ ಸಾಧ್ಯನಾ ಅಂತ. ಇವಾಗ ಪ್ರಶ್ನೆ ಏನು ಅಂದರೆ, ಇಲ್ಲಿ ಅನೇಕ ಪಾಯಿಂಟ್ಗಳು ನಾನು ಹೇಳಿದ್ದೀನಿ. ಮೊದಲನೇದು ಡಿಫಿಕಲ್ಟ್ ಟು ರೀಡ್. ಅದು ಕೆಲವು ಸತಿ ಏನಾಗುತ್ತೆ, ಈ ಸ್ಪೆಕ್ಟ್ರಮ್ ಅಂತ ಪುಸ್ತಕಗಳು ತುಂಬ ಸರಳ ವಿಷಯಗಳನ್ನು ಕ್ಲಿಷ್ಟವಾಗಿ ಹೇಳಿದ್ದಾಗಿಂದ ಸಮ್ ಸಿಂಪಲ್ ಟಾಪಿಕ್ಸ್ ಆರ್ ಎಕ್ಸ್ಪ್ಲೈನ್ಡ್ ಇನ್ ಎ ಕಾಂಪ್ಲೆಕ್ಸ್ ಮ್ಯಾನರ್. ದಟ್ ಈಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ದ ರೂರಲ್ ಸ್ಟೂಡೆಂಟ್ಸ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಥದನ್ನು ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು. ಎರಡನೇದು ವೀಕ್ ವಿಜುವಲ್ ಏಡ್ಸ್ ಆ್ಯಂಡ್ ಇಲುಸ್ಟ್ರೇಷನ್ಸ್. ಎರಡನೇದಾಗಿ ಕಡಿಮೆ ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ, ಇಲುಸ್ಟ್ರೇಷನ್ಸ್ಗಳನ್ನು ಭಾಳ ಕಡಿಮೆ ಮಾಡಿದ್ದಾರೆ ಒಂದು. ಮತ್ತು ವಿಜುವಲಿ ಎಲ್ಲೂ ಕೂಡ ಚಿತ್ರಗಳನ್ನೇ ನಾವು ಅಲ್ಲಿ ಕಾಣೋದಿಲ್ಲ, ಅದು ವಿದ್ಯಾರ್ಥಿಗೆ ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ಮಾಡಿಸುತ್ತೆ. ಮತ್ತು ಫ್ಯಾಕ್ಟ್ ಓವರ್ಲೋಡೆಡ್, ಅತಿಯಾದ ಫ್ಯಾಕ್ಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಎಷ್ಟು ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ರಿಮೆಂಬರ್ ಅಂತ. ಅದು ಸಾಧ್ಯವೇ ಇಲ್ಲಪ್ಪ, ನಮ್ಮ ಕೈಯಲ್ಲಿ ನೆನ್ಪಿಡೋದಕ್ಕೆ ಆಗೋದಿಲ್ಲ ಅನ್ನೋಷ್ಟು ಇಲ್ಲಿ ಫ್ಯಾಕ್ಟ್ಸ್ಗಳನ್ನು ತುಂಬಿದ್ದಾರೆ. ದ ಫೋರ್ತ್ ಒನ್, ನಾನ್ ರೀಡಬಲ್ ಪೇಜ್ ಸೈಜ್, ತುಂಬ ಚಿಕ್ಕದಾಗಿರ್ತಕ್ಕಂಥ ಪೇಜ್. ಸೊ ಹಾಗಾಗಿ ಪ್ರಶ್ನೆ ಬರುತ್ತೆ, ಈ ಒಂದು ನಾವು ಸ್ಪೆಕ್ಟ್ರಮನ್ನು ಹೇಗೆ ಅಧ್ಯಯನ ಮಾಡಬೇಕು ಅಂತ. ಸೊ ಸ್ಪೆಕ್ಟ್ರಮ್ ಒಂದು ಇಂಪಾರ್ಟೆಂಟ್ ಬುಕ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು. ಅದಕ್ಕೆ ನನ್ನ ಒಂದು ಅಪ್ರೋಚನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಹೌ ಟು ಅಪ್ರೋಚ್ ದ ರೀಡಿಂಗ್. ಅದು ಸ್ಪೆಕ್ಟ್ರಮ್ ಇರ್ಬೋದು, ಬಿಪಿನ್ ಚಂದ್ರ ಇರ್ಬೋದು, ವಾಟ್ ಎವರ್. ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ಪುಸ್ತಕವನ್ನು ಅಧ್ಯಯನ ಮಾಡಬೇಕಾದ್ರೆ ವೈಲ್ ರೀಡಿಂಗ್ ದ book, you have to keep the following points. Okay, that is a contextual approach. The second one is the facts, observing the data or facts, important facts. The prelims aspect as well as the mains aspect. ಈ 4 ವಿಷಯಗಳನ್ನು ನಾವು ತಲೆ ಒಳಗೆ ಇಟ್ಕೊಂಡಿರಬೇಕು. ಮೊದಲನೇದು ಕಾಂಟೆಕ್ಸ್ಚುಯಲ್ ಅಪ್ರೋಚ್ ಅಂತ ಹೇಳ್ತೀವಿ. ಕಾಂಟೆಕ್ಸ್ಚುಯಲ್ ಅಪ್ರೋಚ್ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ
ಎಷ್ಟೋ ಬಾರಿ ಆ ಪದಗಳು ಮುಂದಿನ ಪದಗಳಿಗೆ ಸಂಬಂಧಪಟ್ಟಾಗೆ ಕೊಟ್ಟಿರ್ತಾರೆ, ನೇರವಾಗಿ ಕೊಟ್ಟಿರಲ್ಲ, ಇಂಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಸೊ ವೈಲ್ ಯು ರೀಡಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆರ್ ಫ್ರೇಸ್. ಬೈ ಅಂಡರ್ಸ್ಟ್ಯಾಂಡಿಂಗ್ ದಟ್ ಫ್ರೇಸ್ ಯು ಹ್ಯಾವ್ ಟು ಅಬ್ಸರ್ವ್ ದ ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್. ಹಾಗಾಗಿ ಬಹಳ ಸತಿ ಕಾಂಟೆಕ್ಚುಯಲ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಡೆಪ್ತ್ ಮೀನಿಂಗನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ವೈಲ್ ಯು ರೀಡಿಂಗ್ ದ ಸ್ಪೆಕ್ಟ್ರಮ್ or Bipin Chandra, first reading and second reading, you will just observe the things, and contextually you should observe the things and the words and phrases, whether it connected to the which topic, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಮತ್ತು ಅಲ್ಲಿ ಇರ್ತಕ್ಕಂಥ ಆ ಪದಗಳ ಮತ್ತು ಫ್ರೇಸ್ಗಳ ಅರ್ಥ ಏನು ಅನ್ನೋದನ್ನು ನಾವು ನೋಡ್ಕೊಬೇಕು. ಇದು ತುಂಬ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ನಿಮಗೆ ಒಂದು ಸರಳವಾದ ಒಂದು ವಿಷಯವನ್ನು ಸರಳವಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಈಸ್ ಅಬ್ಸರ್ವ್ ದ ಡೇಟಾ. ಡೇಟಾ ಆ್ಯಂಡ್ ಫ್ಯಾಕ್ಟ್ಸ್. ಆ್ಯಕ್ಚುಲಿ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ಡೇಟಾ ಆ್ಯಂಡ್ ಫ್ಯಾಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಡೇಟಾ ಆ್ಯಂಡ್ ಫ್ಯಾಕ್ಟ್ಸಲ್ಲಿ ಭಾಳ ಸತಿ ಪ್ರಶ್ನೆಗಳು ಡೈರೆಕ್ಟ್ಲಿ ಆಸ್ಕ್ಡ್ ಫ್ರಮ್ ದಿಸ್ ಪಾರ್ಟ್, ನೇರವಾಗಿ ಪ್ರಶ್ನೆಗಳು ಬಂದ್ಬಿಡುತ್ತೆ. ನೇರವಾಗಿ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಇದಕ್ಕೆ ಭಾಳಷ್ಟು ಉದಾಹರಣೆಗಳಿದೆ. ಎಷ್ಟೋ ಸತಿ ಪರ್ಸನಾಲಿಟಿಗಳ ಮೇಲೆ ಕ್ವಶನ್ ಬಂದಿರುತ್ತೆ, ಎಷ್ಟೋ ಸತಿ ಅಸೋಸಿಯೇಷನ್ಸ್ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಸೊ ಹಾಗಾಗಿ ನಾವು UPSC ಕೂಡ ನೇರವಾದ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಡೈರೆಕ್ಟ್ಲಿ ಫ್ರಮ್ ದ ಫ್ಯಾಕ್ಟ್ಸ್ ಆಸ್ ವೆಲ್ ಆಸ್ ಡಾಟಾ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಾವು ಕೂಡ ಕಾಣ್ತೇವೆ. ನೆಕ್ಸ್ಟ್ ಮೂರನೇದು ಪ್ರಿಲಿಮ್ಸ್ ನಾನು ಹೇಳ್ತೀನಿ. ಯಾಕೆಂದರೆ ನಾವು ತಯಾರಿ ಮಾಡಬೇಕಾದ್ರೆ ಮೊದಲು ಪ್ರಿಲಿಮ್ಸ್ ಬಗ್ಗೆ ನಾವು ಗಮನ ಹರಿಸ್ತೀವಿ. ಭಾಳ ಸತಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ತಾ PYQಗಳನ್ನು ಸಾಲ್ವ್ ಮಾಡ್ತಾ ನಾವು ಒಂದನ್ನು ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು. ಯಾವ ಟಾಪಿಕ್ಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ, ನಾವು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದನ್ನು ನಾವು ಈ ವಿಷಯದಲ್ಲಿ ತಿಳ್ಕೊತೀವಿ. ಮತ್ತು ಆ ವಿಷಯಗಳಲ್ಲಿ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಾಗೆ ಹೆಚ್ಚು ಮಹತ್ವವನ್ನು ನಾವು ಕೊಟ್ಟರೆ ಭಾಳ ಒಳ್ಳೆಯದು. ಸೊ ಇದನ್ನು ಕೂಡ ನಾವು ಒಂದು ಪ್ರತಿ ಪುಸ್ತಕ ಓದಬೇಕಾದ್ರೂ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈ PYQ ಸಾಲ್ವ್ ಮಾಡ್ತಾ ನಾವು ಮೈನ್ಸ್ ಪ್ರಶ್ನೆಗಳು ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ಟಾಪಿಕ್ ಮೇಲೆ ಮೈನ್ಸ್ ಪ್ರಶ್ನೆಗಳು ಬಂದಿದೆ, ಅಲ್ಲಿ ಎಕ್ಸ್ಪ್ಲನೇಷನ್ಗಳನ್ನು ನಾವು ತಗೋಬೇಕಾಗತ್ತೆ. ಮತ್ತು ಹೇಗೆ ಅನಾಲಿಸಿಸ್ ಮಾಡಿದ್ದಾನೆ ಒಬ್ಬ ಆಥರ್ ಅಂತಕ್ಕಂಥದ್ದನ್ನು, ಹೇಗೆ ವಿಮರ್ಶೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ UPSC ಯಾವಾಗಲೂ ಕೂಡ ತುಂಬ ವಿಭಿನ್ನವಾಗಿ ಮೇನ್ಸ್ ಪ್ರಶ್ನೆಗಳನ್ನು ಕೇಳುತ್ತೆ. ಅಲ್ಲೊಬ್ಬ ವಿದ್ಯಾರ್ಥಿಯ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ, ಅನಾಲಿಟಿಕಲ್, ಅವನ್ನ ಬರೀ ಕೇವಲ ಬೌದ್ಧಿಕ ಅಷ್ಟೇ ಅಲ್ಲ, ಅವನು ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾನೆ, ಅನಾಲಿಟಿಕಲ್ ಅವನ ಶಕ್ತಿಯನ್ನು ಕೂಡ ಪರೀಕ್ಷೆ ಮಾಡುತ್ತೆ. ಸೊ ದಿ UPSC ನೆವರ್ ಗೋಯಿಂಗ್ ಟು ಆಸ್ಕ್ ದ ಡೈರೆಕ್ಟ್ ಕ್ವಶನ್ಸ್, ಇಟ್ ಆಲ್ವೇಸ್ ಆಸ್ಕ್ ದ ಕ್ವಶನ್ಸ್ ದಟ್ ಈಸ್ ಎ ಅನಾಲಿಟಿಕಲ್ ಇನ್ ಅಪ್ರೋಚ್. ಹೇಗೆ ಒಬ್ಬ ಅಧಿಕಾರಿ ಆಗ್ತಕ್ಕಂಥವನು ಹೇಗೆ ವಿಮರ್ಶಾತ್ಮಕವಾಗಿ ಅದನ್ನು ತಿಳ್ಕೊತಾನೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡುತ್ತೆ. ಹಾಗಾಗಿ ನಾವು ಇಲ್ಲೂ ಕೂಡ ಅದನ್ನು ಕಾಣ್ಬೋದು. ಹಾಗಾಗಿ 4 ಅಪ್ರೋಚ್ಗಳನ್ನು ಮರಿಬೇಡಿ. ಕಾಂಟೆಕ್ಸ್ಚುಯಲ್ ಅಪ್ರೋಚ್, ಸೆಕೆಂಡ್ ಒನ್ ಇಸ್ ದ ಡಾಟಾ, ಫ್ಯಾಕ್ಟ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ, ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಇಲ್ಲಿ ಗಮನ ಹರಿಸಬೇಕು. 4ನೇದು ಮೇನ್ಸಿಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಅನಾಲಿಸಿಸ್ಗಳನ್ನು ನೋಡ್ಕೋಬೇಕು. ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂತ ನೀವೆಲ್ಲ ಕೇಳಿದ್ದೀರಾ. ಈ UPSCಯ ಮೇನ್ಸಲ್ನಲ್ಲಿ ನಾವು ಕಾಣ್ತಕ್ಕಂತಹ ಹಿಸ್ಟ್ರಿಯ ಒಂದು ಪ್ರಮುಖ ವಿಚಾರಗಳು, ಅದರಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಆಸ್ ವೆಲ್ ಆಸ್ ಮಾಡರ್ನ್, ಪೋಸ್ಟ್ ಇಂಡಿಪೆಂಡೆನ್ಸ್ ಆಸ್ ವೆಲ್ ಆಸ್ ವರ್ಲ್ಡ್ ಹಿಸ್ಟ್ರಿ. ಇವೆರಡೂ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ತರ್ತಾ ಇದ್ದೀನಿ. ಈ ಪ್ರತಿ ಬಾರಿಯೂ ನೀವು ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿದ್ರೆ, ಮೇನ್ಸ್ ಕ್ವಶನ್ ಪೇಪರ್ಗಳನ್ನು ನಾವು ತೆಗೆದು ನೋಡಿದ್ರೆ, ಈ ಒಂದು ಪೋಸ್ಟ್ ಇಂಡಿಪೆಂಡೆನ್ಸ್ನ ಮೇಲೆ ಪ್ರಶ್ನೆಗಳನ್ನು ಮತ್ತು ವರ್ಲ್ಡ್ ಹಿಸ್ಟ್ರಿ ಮೇಲೆ ಕ್ವಶನ್ಗಳು ನಾವು ನೋಡ್ತೇವೆ. ಈ ಪೋಸ್ಟ್ ಇಂಡಿಪೆಂಡೆನ್ಸ್ನ ಪ್ರಶ್ನೆಗಳು ಹೇಗೆ ಕೇಳಿರ್ತಾರೆ ಅಂದರೆ, ದ ಕ್ವಶನ್ಸ್ ಆಸ್ಕ್ಡ್ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಈಸ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದಟ್ ಈಸ್ ಅ ಸೆಕ್ಷನ್. ದಿಸ್ ಸೆಕ್ಷನ್ access our understanding of nation building and consolidation. The questions frequently overlap with the polity and require analytical approach ಅಂತ ಒಂದು ಪಾಯಿಂಟನ್ನು ನಾನು ತಗೊಂಡಿದ್ದೀನಿ. ನೋಡಿ, ಒಬ್ಬ ವಿದ್ಯಾರ್ಥಿ ಈ ಒಂದು ವಿಷಯದಲ್ಲಿ ಭಾರತದ ನಿರ್ಮಾಣ ಹೇಗೆ ಆಗಿದೆ, ಹೌ ದ ಕಂಟ್ರಿ ವಾಸ್ ಬಿಲ್ಟ್, ಹೇಗೆ ಇದು ನಿರ್ಮಾಣ ಆಗಿದೆ, ಮತ್ತು ಇದರ ಭಾರತದ ಏಳಿಗೆ, ಅಷ್ಟಲ್ಲದೆ ಅದರ ಏಕತೆ, ಕನ್ಸಾಲಿಡೇಷನ್, ಈ ವಿಚಾರಗಳನ್ನು ಇಲ್ಲಿ ಏಳಿಗೆ ಮತ್ತು ಭಾರತದ ಏಳಿಗೆ ಮತ್ತು ಏಕತೆಗಳನ್ನು ಪ್ರಶ್ನೆಗಳನ್ನು ಕೇಳ್ತಾರೆ.
ಇದು ನೇರವಾಗಿ ಕೇಳೋದಿಲ್ಲ, ಯಾಕೆಂದ್ರೆ ಇನ್ ಯು ಪಿ ಎಸ್ ಸಿ ಆಸ್ ಯು ನೋ ದಟ್ ದ ಮೆಜಾರಿಟಿ ಟೈಮ್ಸ್ ಕ್ವಶನ್ಸ್ ಓವರ್ಲ್ಯಾಪ್ ವಿತ್ ದ different subjects. For example, the history questions overlap with the sometimes the polity, sometimes history questions overlap with the economics, sometimes geography. It is similar, the geography questions also may chance to ask link with the history. ಹೀಗಾಗಿ ಒಂದು ವಿಷಯವನ್ನು ಇನ್ನೊಂದು ವಿಷಯಗಳಿಗೆ ಲಿಂಕ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಈ ಒಂದು ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವತಂತ್ರೋತ್ತರ ಭಾರತದ ಚರಿತ್ರೆ ನೋಡ್ಬೇಕಾದ್ರೆ ಇದನ್ನ ಬಹಳ ಸತಿ ಪಾಲಿಟಿಗೆ, ರಾಜನೀತಿಗೆ ಸಂಬಂಧಪಟ್ಟಾಗಿ ಕನೆಕ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ವಿದ್ಯಾರ್ಥಿಯ ಒಂದು ಅನಾಲಿಸಿಸ್, ವಿಮರ್ಶೆಯ ಕೆಪಾಸಿಟಿಯನ್ನು, ಅವನಿಗೆ ಎಷ್ಟು ವಿಮರ್ಶಾತ್ಮಕವಾಗಿ ಉತ್ತರವನ್ನು ಬರೀಬಲ್ಲ ಅಂತಕ್ಕಂಥದ್ದನ್ನು ಈ ಪೋಸ್ಟ್ ಇಂಡಿಪೆಂಡೆನ್ಸ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ಇದನ್ನು ಕೂಡ ನಾವು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಮುಂದೆ ದ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದ ಇತಿಹಾಸ. ಇದು ತುಂಬ ವಿಸ್ತೀರ್ಣವಾಗಿರ್ತಕ್ಕಂತಹ ಒಂದು ಸಬ್ಜೆಕ್ಟು. ದ ವರ್ಲ್ಡ್ ಹಿಸ್ಟ್ರಿ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ದ ವೇಟೇಜ್ ಆಫ್ ದಿ ಮೇನ್ಸ್. ವರ್ಲ್ಡ್ ಹಿಸ್ಟ್ರಿ ಕ್ವಶನ್ಸ್ ಆರ್ ಹೈಲಿ ಅನಾಲಿಟಿಕಲ್ ಆ್ಯಂಡ್ ರಿಕ್ವೈರ್ ಟ್ರೇಸಿಂಗ್. ನೋಡಿ, ಒಂದು ಪ್ರಪಂಚದ ಇತಿಹಾಸದ ಪ್ರಶ್ನೆಗಳನ್ನು ನೋಡಿದ್ರೆ ತುಂಬ ನೀವು ಅನಾಲಿಸಿಸ್ ಆಗಿ ವಿಮರ್ಶಾತ್ಮಕವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲೂ ಕೂಡ ನೇರವಾಗಿ ಪ್ರಶ್ನೆಗಳು ಬರೋದಿಲ್ಲ. ಅಲ್ಲಿ ನಾನು 3 ಆಸ್ಪೆಕ್ಟಲ್ಲಿ ಅದನ್ನು ನೋಡ್ತೀನಿ. ಐ ಡಿವೈಡೆಡ್ ದ ವರ್ಲ್ಡ್ ಹಿಸ್ಟ್ರಿ ಮೇನ್ಸ್ ಕ್ವಶನ್ ಇಂಟು 3 ಆಸ್ಪೆಕ್ಟ್ಸ್. ದಟ್ ಇಸ್ ಅ ಜಿಯೋಪೊಲಿಟಿಕಲ್, ಎಕನಾಮಿಕ್ ಆಸ್ ವೆಲ್ ಆಸ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ದಟ್ ಶೇಪ್ಡ್ ದ ವರ್ಲ್ಡ್. ಮೊದಲನೇದು ಜಿಯೋಪೊಲಿಟಿಕಲ್ ಅಂದರೆ ಏನು? ಸೊ ವಾಟ್ ಇಸ್ ದ ಜಿಯೋಪೊಲಿಟಿಕಲ್? ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಜಿಯೋಗ್ರಾಫಿಕಲ್ ಆಸ್ ವೆಲ್ ಆಸ್ ಪೊಲಿಟಿಕಲ್ the changes occurred in the world that reshaped the world history. For example, the revolutions like the French Revolution, the Russian Revolution, these revolutions not only changed the world approach towards the world and also completely changed the history of the countries also. ಅದು ಕೆಲವು ಜಗತ್ತಿನ ಒಂದು ಚಳುವಳಿಗಳು ಆ ದೇಶಗಳ ಚರಿತ್ರೆಯನ್ನೇ ಬದಲಾಯಿಸಿತು. ಉದಾಹರಣೆ, ದ ಎಕ್ಸಾಂಪಲ್ ಇಸ್ ದ ಫ್ರೆಂಚ್ ರೆವಲ್ಯೂಷನ್. ನಿಮಗೆ ಗೊತ್ತಿದೆ, ದ ಕಾಮನ್ ಪೀಪಲ್ ಆಫ್ ದ ಫ್ರೆಂಚ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ಅರಿಸ್ಟೋಕ್ರಸಿ and with the common principles of equality, liberty and fraternity that completely changed the history of the France. ಅಲ್ಲಿಗೆ ಅಲ್ಲಿನ ಒಂದು ಅರಿಸ್ಟೋಕ್ರಸಿ, ಅಲ್ಲಿನ ಶೋಷಣ ರೂಪವಾಗಿದ್ದಂಥ ರಾಜರ ಆಡಳಿತ ಅಂತ್ಯಗೊಂಡು ಜನರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಸರ್ಕಾರಗಳ ರಚನೆ ಆಯಿತು. ಅದು ಪ್ರಪಂಚದ ಇತಿಹಾಸಕ್ಕೆ ಒಂದು ಸ್ಫೂರ್ತಿ. ಹಾಗಾಗಿ ನಾವು ಇದನ್ನು ಜಿಯೋ ಪೊಲಿಟಿಕಲ್ ಅಪ್ರೋಚ್ ಆಗಿ ಇದನ್ನು ನಾವು ನೋಡ್ತೇವೆ, ರೆವಲ್ಯೂಷನ್ಸ್ಗಳನ್ನು. ದ ಸೆಕೆಂಡ್ ಒನ್ ಈಸ್ ಎಕನಾಮಿಕ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್, the changes occurring the economic changes in the world happened because of the policies that happened in the past. ಇವತ್ತು ಪ್ರಪಂಚ ಸಂಪೂರ್ಣವಾಗಿ ಆರ್ಥಿಕವಾಗಿ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ಅನೇಕ ಕಾರಣಗಳಿದೆ. ಅದಕ್ಕೆ ಕೈಗಾರೀಕರಣ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಓಕೆ, ಕ್ಯಾಪಿಟಲಿಸಮ್ ಇರ್ಬೋದು, ಮಾರ್ಕ್ಸಿಸಮ್ ಇರ್ಬೋದು. ಓಕೆ, ಇವೆಲ್ಲ ಅಪ್ರೋಚ್ಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಕೈಗಾರೀಕರಣ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಹೌ ಇಟ್ ರಿಶೇಪ್ಡ್, ಹೌ ಇಟ್ ಚೇಂಜ್ಡ್ ದ ವ್ಯೂ ಆಫ್ ದ ವರ್ಲ್ಡ್ ಅಂತ. ಆ್ಯಂಡ್ ಕ್ಯಾಪಿಟಲಿಸಮ್, ಬಂಡವಾಳಶಾಹಿತ್ವ. ವೈ ಸಮ್ ಕಂಟ್ರೀಸ್ ಆರ್ ಕಾಲ್ಡ್ ಕ್ಯಾಪಿಟಲಿಸ್ಟ್ ಕಂಟ್ರೀಸ್. ಯಾವ ದೇಶಗಳು ಕ್ಯಾಪಿಟಲಿಸಮನ್ನು ಅಕ್ಸೆಪ್ಟ್ ಮಾಡ್ಕೋತು, ಯಾಕೆ ಅಕ್ಸೆಪ್ಟ್ ಮಾಡ್ಕೋತು, ಮತ್ತು ಅದರ ವೀವ್ ಏನು. ಮತ್ತು ಇನ್ನು ಕೆಲವು ದೇಶಗಳು ಅದು ಮಾರ್ಕ್ಸಿಸಮನ್ನು, ಕಮ್ಯುನಿಸಮನ್ನು, ಸೋಷಿಯಲಿಸಮನ್ನು ಅಕ್ಸೆಪ್ಟ್ ಮಾಡ್ಕೋತು. ಯಾಕೆ ಅಕ್ಸೆಪ್ಟ್ ಮಾಡ್ಕೋತು, ಅದು ಯಾವ ರೀತಿ ಅಪ್ರೋಚ್ ಮಾಡ್ತು, ಅದು ಆ ದೇಶದ ಇತಿಹಾಸ ಹೇಗಾಯಿತು, ಎಲ್ಲ ವಿಸ್ತಾರವಾದ ವಿಷಯಗಳನ್ನು ನಾವು ಈ ಎಕನಾಮಿಕ್ ಆಸ್ಪೆಕ್ಟ್ನಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ದಟ್ ಶೇಪ್ಡ್ ದ ವರ್ಲ್ಡ್. ನೋಡಿ, ಸಮಟೈಮ್ಸ್ ದ ಹಿಸ್ಟ್ರಿ ಆಲ್ವೇಸ್ ಗಿವ್ಸ್ ಇನ್ಸೈಟ್ಸ್ ಹೌ ದ ವರ್ಲ್ಡ್ ಚೇಂಜ್ಡ್ ಆ್ಯಕ್ಚುಲಿ. ನೋಡಿ, ಇವತ್ತು ಭಾರತ ಚೇಂಜ್ ಆಗಬೇಕು ಅಂದರೆ ಬ್ರಿಟಿಷರ ಆಡಳಿತ, ಅದು ಭಾರತದಲ್ಲಿ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್. ನಾವು ಅಬ್ಸರ್ವ್ ಮಾಡ್ತೀವಿ ಇತಿಹಾಸದಲ್ಲಿ. ಇವತ್ತು ಭಾರತ ಪ್ರಪಂಚದ ನಂಬರ್ 1 ಸ್ಥಾನದಲ್ಲಿತ್ತು ವ್ಯಾಪಾರದಲ್ಲಿ. ಆದರೆ 1947ರಲ್ಲಿ ವೆನ್ ವಿ ಥ್ರೋ ಬ್ರಿಟಿಷರ್ಸ್ ಔಟ್, ಅವರ್ ಲಿಟ್ರಸಿ ಲೆವೆಲ್ ಇಸ್ ವೆರಿ ಲೋ, ಅವರ್ GDP is very low because of the colonialism. How the colonialism that suppressed the growth of India
ಆಸ್ ವೆಲ್ ಆಸ್ ದ ಸಪ್ರೆಸ್ ದ ಗ್ರೋತ್ ಆಫ್ ದ ವರ್ಲ್ಡ್. ಹಾಗಾಗಿ ಈ ಬಂಡವಾಳಶಾಹಿತ್ವ, ವಸಾಹತುಶಾಹಿಗಳು ಹೇಗೆ ಭಾರತ ಮತ್ತು ಪ್ರಪಂಚದ ಏಳಿಗೆಗಳನ್ನು ನಾಶ ಮಾಡಿದ್ವು ಮತ್ತು ಪ್ರಪಂಚದಲ್ಲಿ ಬದಲಾವಣೆಗೆ ಕಾರಣವೇನು ಇದನ್ನು ಅಧ್ಯಯನ ಮಾಡ್ತೀವಿ. ಮತ್ತು ಪ್ರಪಂಚದಲ್ಲಿ ನಡೆದಂಥ 2 ಜಾಗತಿಕ ಮಹಾಯುದ್ಧಗಳು, ದ 2 ಇಂಪಾರ್ಟೆಂಟ್ ವರ್ಲ್ಡ್ ವಾರ್ಸ್ ದ ಹ್ಯಾಪನ್ಡ್ ಇನ್ ದ ಫಸ್ಟ್ ವರ್ಲ್ಡ್ ವಾರ್ ಫ್ರಮ್ 1914 to 18, ದ ಸೆಕೆಂಡ್ ವರ್ಲ್ಡ್ ವಾರ್ ಫ್ರಮ್ 1939 to 45. ಸೊ ಈ 2 ಪ್ರಪಂಚದ ಜಾಗತಿಕ ಮಹಾಯುದ್ಧಗಳು ಪ್ರಪಂಚದ ಸಂಪೂರ್ಣವಾಗಿರ್ತಕ್ಕಂಥ ಭಾರತದ ಪ್ರಪಂಚದ ದೃಷ್ಟಿಕೋನವನ್ನು ಬದಲಾಯಿಸ್ತು. ಅಂದರೆ ಶಾಂತಿಯ ಮಹತ್ವವನ್ನು ತಿಳಿಸ್ಕೊಡ್ತು, ಅಲ್ಲಿನ ಒಪ್ಪಂದಗಳನ್ನು ನಮಗೆ ಮಹತ್ವವನ್ನು ತಿಳಿಸ್ಕೊಡ್ತು, ಮತ್ತು ಗ್ಲೋಬಲ್ ಕೋಆಪರೇಷನ್. ಓಕೆ, ಇದನ್ನೆಲ್ಲ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಸೊ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ಈ ಟಾಪಿಕ್ಸ್ಗಳನ್ನು ಅಧ್ಯಯನ ಮಾಡೋಣಂತೆ. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಬರಲಿಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ನಮ್ಮ ಹೆಮ್ಮೆಯ ಇನ್ಸೈಟ್ಸ್ ಸಂಸ್ಥೆ ಕರ್ನಾಟಕದ ಗ್ರಾಮೀಣ ವಿದ್ಯಾರ್ಥಿಗಳಿಗೋಸ್ಕರ, for the rural students of our state Karnataka, we are taking very bold revolution decision, that is the UPSC coaching in bilingual. ಮಾತೃಭಾಷೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ UPSC ಕೋಚಿಂಗನ್ನು, UPSC ತರಬೇತಿಯನ್ನು ಮಾತೃಭಾಷೆಯಲ್ಲಿ ನೀಡಬೇಕು ಅಂತ. ಈ ಒಂದು ಕೆಲಸ ಸಾರ್ಥಕವಾಗೋದು ಯಾವಾಗ ಅಂತಂದರೆ, ನೀವು ಬಂದು ನಮ್ಮ ಸಂಸ್ಥೆಯಲ್ಲಿ ಈ ತರಬೇತಿಯನ್ನು ಪಡೆದು ಒಳ್ಳೆಯ ಅಂಕಗಳನ್ನು ಪಡೆದು ನೀವು ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಾಗ, ಹೆಮ್ಮೆಯನ್ನು ತಂದಾಗ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಾವು ಅದು ಖಂಡಿತ ಸಾಧ್ಯವಾಗತ್ತೆ ಅಂತ. ಹಾಗಾಗಿ ಎಲ್ಲ ಕರ್ನಾಟಕದ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಈ ಸರಣಿಯಲ್ಲಿ ನಾವು ಒಂದು UPSCಯನ್ನು ಬೈಲಿಂಗ್ವೇಲಲ್ಲಿ ಸರಳವಾಗಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮತ್ತು UPSC ಏನು ಕೇಳುತ್ತೋ ಅಷ್ಟೇ ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗನ್ನು ನಮ್ಮ ಹೆಮ್ಮೆಯ ಸಂಸ್ಥೆ ಇನ್ಸೈಟ್ಸಿಂದ ನಾವು ನಿಮಗೆ ಕೊಡಲಿದ್ದೇವೆ. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ಶುಭವಾಗಲಿ. ಮತ್ತೊಮ್ಮೆ ಸಿಗ್ತೇನೆ. ಧನ್ಯವಾದ.